ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ನೋಡಿ, ಒಂದು ಅಪಾರ್ಟ್‌ಮೆಂಟ್ ಇದೆ. ಅದರಲ್ಲಿ 3 ಹೌಸು ಖಾಲಿ ಇದೆ ಸ್ನೇಹಿತರೆ. ಆ ಒಂದು ಖಾಲಿ ಇರೋಂಥ ಹೌಸ್‌ಗಳ್ನ ರೆಂಟ್‌ಗೆ ಕೊಡ್ತಾರೆ. ನೋಡಿ, ವಾತ್ಸಲ್ಯ ಅಂತ ಹೇಳ್ಬಿಟ್ಟು ಎಸ್ ಅಂತ ಇನಿಷಿಯಲ್ ಆಗಿರುತ್ತೆ. ಮಾಲಾ ಫೇಶಿಯೋ ಓನರ್ ಇವರು. ನೋಡಿ, ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಅಪಾರ್ಟ್‌ಮೆಂಟ್ ಆಗಿರುತ್ತೆ. ಗಂಡ ಬಂದ್ಬಿಟ್ಟು ದೊಡ್ಡ ಬಿಸ್ನೆಸ್ ಮ್ಯಾನು. ಬೆಂಗಳೂರಿಗೆ ಫೇಮಸ್ ಆಗಿದ್ದಾರೆ. ಸುಬ್ಬು ಅಂತ ಆತನ ಒಂದು ಹೆಸರಾಗಿರುತ್ತೆ. ಇನ್ನು ಏನಪ್ಪಾ ಸಮಾಚಾರ ಅಂದ್ರೆ ಇವ್ರದ್ದು ಐಷಾರಾಮಿಯ ಮನೆ ಬಾಡಿಗೆ ಖಾಲಿ ಇದೆ. ಒಟ್ಟಾರೆ 3 ಮನೆ ಇದಾವೆ ಅಕ್ಕಪಕ್ಕ ಎಲ್ಲ ಸೇರ್ಬಿಟ್ಟು. ಅಂದ್ರೆ ಒಟ್ಟಾರೆ 3 ಮನೆ ಖಾಲಿ ಇದಾವೆ. ಮನೆ ಸಮಸ್ಯೆ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ನೀರಿನದ್ದು ಬಿಟ್ರೆ ಇನ್ನೇನು ಇಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಸಾಮಾನು ಬಂದ್ಬಿಟ್ಟು ಇವ್ರದ್ದು ಗುರುತೇ ಸಿಗದಷ್ಟು ಕಪ್ಪಿಗೆ ಆಗೋಗಿದೆ. ಯಾಕೆ ಏನು ಎತ್ತ ಅಂತ ಗೊತ್ತಾಗುತ್ತೆ ಮುಂದೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ತುಂಬಾ ಇಷ್ಟ ಆಗುವ ಒಂದು ಗೂಟ ಬಂದ್ಬಿಟ್ಟು ಗಿಡ್ಡಗೆ ಡುಮ್ಮುಕ್ಕಿರೋದು ಬಹಳ ಇವರಿಗೆ ಲೈಕ್ ಆಗುತ್ತಂತೆ. ನೆಕ್ಸ್ಟ್ ಬಂದು ಗಂಡ ತುಂಬ ಬ್ಯುಸಿ ಇರುವುದರಿಂದ ಸುಖ ಕೊಡೋಕ್ಕೆ ಆಗ್ತಾ ಇಲ್ಲ. ಜಾಸ್ತಿ ಮಾತನಾಡುವುದು ಇಲ್ಲ ಕೂಡ. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಕಂಪ್ಯೂಟ್ರಲ್ಲಿ, ಲ್ಯಾಪ್ಟಾಪಲ್ಲಿ ಏನೋ ಒಂದು ವರ್ಕ್ ಮಾಡ್ತಾ ಇರ್ತಾರಂತೆ. ಅವ್ರಿಗೇನು ಬೇಕಾದಷ್ಟು ಕೆಂಪು ಜಿಲೇಬಿಗಳು ಸಿಕ್ಕಾಪಟ್ಟೆ ಸಿಗುತ್ತೆ. ಅವರು ಮಾಡ್ಕೊಳ್ತಾರೆ. ಆದರೆ ಮನೆ ಮಠ ಅಂತ ಸರಿಯಾಗಿ ಮಾರ್ಗದಲ್ಲಿ ಸಂಸಾರ ಮಾಡಿ ನೆಟ್ಟಗಿರೋರಿಗೆ ತಾನೇ ಸಮಸ್ಯೆ ಆಗೋದು. ಆ ಒಂದು ಕಾರಣಕ್ಕೋಸ್ಕರ ಭಾಳ ಮನಸ್ತಾಪ ಮಾಡ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ ಇವರು. ಅಕ್ಕಪಕ್ಕದಲ್ಲಿ ಯಾರನ್ನೂ ಸಹ ಮಾತನಾಡಿಸಲ್ಲ. ಏಕೆಂದರೆ ಅವರು ಮಾಡಿಸಿಕೊಳ್ಳುವುದರಿಂದ ಭಾಳ ಬ್ಯುಸಿ ಇರ್ತಾರೆ. ಅವರ ಥರನೇ ಸುಖದಿಂದ ಇರಬೇಕು ಅಂತ ಆಸೆ ಪಡೋದು ತಪ್ಪು ಅಂತ ಅನ್ನಿಸಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಖಂಡಿತವಾಗಿಯೂ ನಿಜನೇ ಸ್ನೇಹಿತರೆ. ಎಲ್ರಿಗೂ ಹಿಂಸೆ ಅನಿಸುತ್ತೆ. ಆ ಥರ ಮಾಡಿಸ್ಕೋಬೇಕು ಅಂತ ಏನು ಮಾಡೋದಕ್ಕಾಗಲ್ಲ. ಕೆಲವರಿಗೆ ಸಿಗುತ್ತೆ, ಕೆಲವರಿಗೆ ಸಿಗಲ್ಲ. ನೋಡಿ, ಅಪಾರ್ಟ್ಮೆಂಟಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಇಲ್ಲಿ ಹೇಳಿರ್ತಕ್ಕಂಥದ್ದು ಇದು 5 ನೋಡ್ಬೋದು ನೀವು ಇಲ್ಲಿ ಹೇಳಿದ್ದಾರೆ. ಬಾಲ್ಕನಿಗೆ ಬಂದಾಗ ಸಿಗುವ ಖುಷಿನೇ ಬೇರೆ ಓಕೆನಾ. ಗಾಳಿ ಬೆಳಕು ಜಾಸ್ತಿ ಬೇಕು ಅಂತ ಮೇಲ್ಗಡೆ ಬರಬೇಕು. ಮನೆಯಲ್ಲಿ ಅಷ್ಟೊಂದು ಬರಲ್ಲ ಗಾಳಿ ಬೆಳಕು. ಬಟ್ಟೆ ಒಣಗಿಸಲು ಮತ್ತು ತೊಳೆಯಲು ಸಪರೇಟ್ ಆಗಿ ಎಲ್ಲ ಸಿದ್ಧತೆ ಇರುತ್ತದೆ. ಕಿರಿಕಿರಿಗೆ ಅವಕಾಶನೇ ಇರೋದಿಲ್ಲ. ಒಂದೇ ಸಲಕ್ಕೆ 5ರಿಂದ 6 ಕಾರು ಪಾರ್ಕಿಂಗ್ ಮಾಡಲು ವ್ಯವಸ್ಥೆ ಇರುತ್ತೆ. ಹಾಗೆ ಟೂ ವೀಲರ್‌ಗೂ ಅಷ್ಟೇನೆ. ಏನು ಎಷ್ಟು ಬೇಕಾದ್ರೂ ಗಾಡಿಗಳು ತಂದು ನಿಲ್ಲಿಸ್ಕೋಬೋದು. ನೀರಿಗಾಗಿ ಅಪಾರ್ಟ್ಮೆಂಟಲ್ಲಿ 6 ತೊಟ್ಟಿಗಳಿದಾವೆ ಸ್ನೇಹಿತರೆ. ಆಮೇಲೆ ಬೋರ್‌ಗಳಿರುತ್ತೆ. ಹಂಗಾಗಿ ಏನು ನೋಡ್ಬೋದು ಇಲ್ಲಿ ಎಂಥ ಒಂದು ಅಪಾರ್ಟ್ಮೆಂಟ್ ಅಂತ. ಮತ್ತೆ ಗಾಡಿಗಳು ನೋಡ್ಬೋದು ಯಾವ ರೀತಿ ನಿಲ್ಲಿಸ್ಬೋದು ಅಂತ ಹೇಳ್ಬಿಟ್ಟು. 6 ಏನು ಜಾಸ್ತಿನೇ ನಿಲ್ಲಿಸ್ಕೋಬೋದು ಅಂದ್ಕೊಂತೀನಿ. ಮತ್ತೆ ಹಾಲ್ ರೂಮ್ ನೋಡ್ಬೋದು ಯಾವ ರೀತಿ ಇದೆ ಅಂಥೇಳಿ. ಮತ್ತೆ ಕಿಚನ್ ರೂಮ್ ಸ್ವಲ್ಪ ಸಣ್ಣ ಆಯಿತು ಬಟ್ ಚೆನ್ನಾಗಿದೆ. ಬಾಲ್ಕನಿ ನೋಡ್ಬೋದು ಸ್ನೇಹಿತರೆ. ಅಕ್ಕಪಕ್ಕ ಅಪಾರ್ಟ್ಮೆಂಟ್ಸ್‌ಗಳು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು.